ನಡೆಸಿಕೊಡು ಕರ್ತನೆ. ಮುಂದಿನ ದಿನಗಳಲ್ಲೆಲ್ಲ ದೇವರು ನಿನ್ನ ಕೃಪೆಯಲ್ಲಿ ನಾವು ಆಶ್ರಯಿಸಿಕೊಳ್ಳುತ್ತೇವೆ. ನಿನ್ನ ಕರುಣೆಯಲ್ಲಿ ಮಾತ್ರ ನಾವು ಭರವಸೆ ಇಡುತ್ತೇವೆ. ದೇವರೇ, ನಾವು ಉಳಿದಿರೋದು ನಿನ್ನ ಕೃಪೆಯಿಂದಲೇ. ದೇವರೇ, ಈ ವರ್ಷ ಕಾಣುವಂತೆ ಮಾಡಿದು ನಿನ್ನ ಕೃಪೆಯಿಂದಲೇ. ದೇವರೇ, ನಾವು ಇರಬೇಕೆಂಬುದು ನಿಮ್ಮ ಉದ್ದೇಶವಾಗಿದ್ದರಿಂದ ದೇವರೇ ನಾವಿದೆ. ದೇವರೇ, ಅನೇಕರು ನನ್ನ ಸನ್ನಿಧಿಗೆ ಬನ್ನಿ ಎಂದು ಹೇಳಿ ನೀ ಕರೆದುಕೊಂಡು ಹೋಗಿದೆ. ನಮಗೆ ನೀ ಇರಬೇಕು ಅಂತ ಹೇಳಿಕೊಂಡು ಇರಿಸಿದೆ. ದೇವರೇ, ನಿನ್ನ ಉದ್ದೇಶ ಏನಿದೆ, ನಾವು ಈ ಭೂಮಿಯಲ್ಲಿ ಇರುವುದ್ರ ಬಗ್ಗೆ ನಿಮ್ಮ ಉದ್ದೇಶ ಏನಿದೆ ಅದು ನಮ್ಮಲ್ಲಿ ನೆರವೇರಲಿ. ದೇವರೇ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವರಾಗಿ, ಅದರಲ್ಲಿ ಹಗಲಿರುಳು ಧ್ಯಾನಿಸುವರಾಗಿ, ನಿಮ್ಮ ಚಿತ್ತ ಏನಿದೆ ಎಂಬುದನ್ನು ಹುಡುಕಿ, ನಿಮ್ಮ ಆಲೋಚನೆ ಏನಿದೆ ಎಂದು ತಿಳಿದು ನಿಮಗಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ದೇವರೇ, ದುರಾತ್ಮ ಶಕ್ತಿಗಳು ನಮ್ಮ ಗುರಿ ತಪ್ಪಿಸದಂತೆ, ಯಾರದು ದೇವರೇ ಸನ್ಮಾರ್ಗ ತಪ್ಪಿಸಿ ಆ ದುಷ್ಟ ಶಕ್ತಿಗಳು ಮಕ್ಕಳನ್ನು ಪರಿಶುದ್ಧ ಮಾರ್ಗದಿಂದ ತಪ್ಪಿಸಿಕೊಂಡು ಹೋಗದೆ, ದೇವರೇ ನಿನ್ನ ರಕ್ತದ ಕೋಟೆಯೊಳಗಡೆ ಪ್ರತಿಯೊಂದು ಮಕ್ಕಳು ಸುರಕ್ಷಿತವಾಗಿರಲಿ. ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ತಗ್ಗಿಸಿಕೊಳ್ಳುತ್ತೇನೆ. ಮುಂದಿನ ಸಮಯ ವಾಕ್ಯಗಳ ಮೂಲಕ ನೀವು ಮಾತಾಡು ದೇವರೇ. ದೇವರೇ, ಸ್ವರ ಮನುಷ್ಯನದಾದರೂ ಆಲೋಚನೆ ದೇವರದೇ ಆಗಿರಲಿ. ಶಬ್ದ ಮನುಷ್ಯನದು, ಆದರೆ ಅದರದ ರಹಸ್ಯ ದೇವರದೇ ಆಗಿರಲಿ. ಈ ಹೊಸ ವರ್ಷದಲ್ಲಿ ಕರ್ತನೆ, ನಿಮ್ಮ ಆಲೋಚನೆ ಮಕ್ಕಳು ಕೇಳಲಿ ಅಪ್ಪ. ನನ್ನ ಸ್ವಂತ ಬುದ್ಧಿಯಿಂದ ಏನು ಬರಕೂಡದಪ್ಪ, ಸ್ವಂತ ಆಲೋಚನೆಯಿಂದ ಯಾವುದು ಬರಬೇಡಪ್ಪ. ಪವಿತ್ರಾತ್ಮರೇ, ನೀವು ನನ್ನನ್ನು ಒಂದು ಉಪಕರಣವಾಗಿ ಈ ಮಕ್ಕಳಿಗೋಸ್ಕರ ಉಪಯೋಗಿಸು, ಒಂದು ಪ್ರಯೋಜನವುಳ್ಳೊಂದು ಪಾತ್ರೆಯಾಗಿ ಉಪಯೋಗಿಸು. ನಾವು ಒಟ್ಟಾಗಿ ನಿಮ್ಮಲ್ಲಿ ವಚನ ಧ್ಯಾನಿಸಿ ನಿಮ್ಮೊಂದಿಗೆ ಅನ್ಯೋನ್ಯವಾಗಿದ್ದು ಮುಂದೆ ಸಾಗಲಿಕ್ಕೆ ಈ ವಚನ ಸಂದೇಶ ಪ್ರಯೋಜನವಾಗಲಿ. ಇದು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರ ಜೀವನದಲ್ಲಿ ಶುಭ ಉಂಟಾಗಲಿ. ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಓಕೆ, ಸಂತೋಷವಾಗಿದ್ದೀರಾ? ಪಕ್ಕದಲ್ಲಿರುವವರಿಗೆ ಚೆನ್ನಾಗಿ ನೆಗೆದು ಹೊಸ ವರ್ಷ ನಿಮಗೆ ಶುಭವಾಗಿರಲಿ ಎಂದು ಹೇಳಿ. ಪ್ರಾರಂಭದಲ್ಲಿ ನಾನು ನಿಮ್ಮನ್ನು ಕೇಳುತ್ತೇನೆ, ಈ ವರ್ಷದ ನಮಗೆ ಸಭೆಗೆ ಕೊಟ್ಟ ವಾಗ್ದಾನ ವಚನ ಏನಿದೆ? ಯಾವ ವಿಷಯದಲ್ಲಿಯೂ ಚಿಂತೆ ಮಾಡಬೇಡ, ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತುತಿ ಮಾಡುತ್ತಾ ಪ್ರಾರ್ಥನಾ ವಿಜ್ಞಾಪನೆಗಳು ಮಾಡಿರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯಾ. ಈ ವರ್ಷ ಚಿಂತೆ ಮಾಡಬೇಡ, ಆಗಿದ್ದಕ್ಕೆಲ್ಲ ಕೃತಜ್ಞತಾ ಸ್ತುತಿ ಮಾಡು, ಆಗಬೇಕಾದವನು ಪ್ರಾರ್ಥನೆ ಮಾಡಿ. ಒಂದ್ಸಾರಿ ಪಕ್ಕದಲ್ಲಿರುವ ಮುಖ ನೋಡಿಕೊಂಡು ಹೇಳಿ, ಈ ವರ್ಷ ಚಿಂತೆ ಮಾಡಬೇಡ, ಆಗಿದ್ದಕ್ಕೆಲ್ಲ ಸ್ತೋತ್ರ ಮಾಡು, ಆಗಬೇಕಾದವಗಳಿಗೆ ಪ್ರಾರ್ಥನೆ ಮಾಡಿರಿ. ಎಲ್ಲಗಳನ್ನು ವಿಸ್ತಾರಪಡಿಸಲಿಕ್ಕಾಗಿ, ಆತ್ಮಗಳನ್ನು ಆದಾಯಪಡಿಸಲಿಕ್ಕಾಗಿ ಯುದ್ಧ ಸೇವೆ ಮಾಡುವರಾಗಿದ್ದರೆ ಸಂತೋಷದಿಂದ ತುಂಬಿಸುತ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಓದಿಕೊಳ್ಳೋಣ. 2 ತಿಮೋತಿ 2ನೇ ಅಧ್ಯಾಯ 1-5 ತನಕ ವಾಕ್ಯ ಓದಿಕೊಳ್ಳೋಣ. 2 ತಿಮೋತಿ 2ನೇ ಅಧ್ಯಾಯ 1-5 ತನಕ ವಾಕ್ಯ ಭಾಗ ಓದಿಕೊಳ್ಳೋಣ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವವನಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವರ್ಷ ನಾವು ಯುದ್ಧ ಸೇವೆ ಮಾಡಲಿಕ್ಕಿದೆ.
ಯುದ್ಧ ಸೇವೆ ಮಾಡಿದರೆ ಸಂತೋಷ ಆಗೋದು ಖಚಿತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ವಾಕ್ಯ ನೋಡಿ, ನನ್ನ ಮಗನೇ, ಸಹೋದರಿಯರು, ನನ್ನ ಮಗಳೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದುವನಾಗು. ಮುಖ ನೋಡಿಕೊಂಡು ಪಕ್ಕದಲ್ಲಿರಿಗೆ ಹೇಳು, ನೀವು ಹೇಳುವ ಮಾತು ಅವರಿಗೆ ಆಗಲೇಬೇಕು. ನನ್ನ ಮಗನೇ, ನನ್ನ ಮಗಳೇ ಅಂತ ಹೇಳಿಕೊಂಡು ಹೇಳು. ನಮಗೆ ಯಾವುದರಿಂದ ಬಲ ಸಿಕ್ಕುವುದು? ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದಲೇ ಬಲ ಬರುವುದು. ನಮ್ಮ ಸ್ವಂತ ಶಕ್ತಿನೋ ಬುದ್ಧಿನೋ ನಮ್ಮ ಅನುಭವಗಳು ಅದಕ್ಕಿಂತಲ್ಲ, ದೇವರು ನಮ್ಮ ಮೇಲೆ ಕೊಡುವ ಕೃಪೆ ನಮ್ಮನ್ನು ಶಕ್ತಿಪಡಿಸುತ್ತದೆ. ಈ ವರ್ಷ ಯುದ್ಧ ಸೇವೆ ಮಾಡಲಿಕ್ಕೆ ಫಸ್ಟು ಬಲ ಸಿಕ್ಕುವುದು ದೇವರ ಕೃಪೆಯಿಂದಲೇ. ನೀವು ಫಸ್ಟ್ ಕೇಳದೆ ಯುದ್ಧ ಸೇವೆ ಮಾಡಬೇಕು, ಆತ್ಮಗಳ ಆದಾಯ ಮಾಡಬೇಕು, ಎಲ್ಲಗಳು ಅಭಿವೃದ್ಧಿ ಪಡಿಸಬೇಕು, ಆದರೇನೇ ಸಂತೋಷ ಅಂತ ಪಾಸ್ಟ್ ಹೇಳಿದ್ರು. ಹಂಗಾದರೆ ಮಾಡಿಲ್ಲಂದರೆ ಸಂತೋಷ ಸಿಕ್ಕಲ್ವೇನೋ ಅಂತ ಹೇಳಿದರೆ, ಇದಕ್ಕೆ ಇನ್ನೇನು ಮಾಡೋದಪ್ಪ ಅಂತೇಳಿ ಟೆನ್ಷನ್ ಮಾಡಬೇಡ, ಚಿಂತೆ ಮಾಡಬೇಡ ಅಂತ ಫಸ್ಟ್ ಹೇಳಿದೆಯಲ್ಲ. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಚಿಂತೆ ಮಾಡಬೇಡ. ಏನು ಮಾಡಬೇಕು? ದೇವರ ಕೃಪೆಯಲ್ಲಿ ಆಶ್ರಯಿಸು. ನಮ್ಮ ಸ್ವಂತ ಶಕ್ತಿ, ಸ್ವಂತ ಬಲವನ್ನು ಬಿಡು. ನನಗೆ ಬುದ್ಧಿ ಇದೆ, ನನ್ನ ವಿದ್ಯಾಭ್ಯಾಸ ಇದೆ, ಇಲ್ಲಂದರೆ ನಮಗೆ ಆಸ್ತಿ ಇದೆ, ನಮಗೆ ಆಳು ಬಲ ಇದೆ, ನಮಗೆ ಜನ ಸಹಾಯ ಇದೆ, ರಾಜಕೀಯ ವ್ಯಕ್ತಿಗಳಿದೆ, ಎಲ್ಲವೂ ಸೈಡ್ಗೆ ಹಾಕು. ಆಮೇಲೆ ದೇವರ ಕೃಪೆಯಲ್ಲಿ ಆಶ್ರಯಿಸು. ನಾನು ಇದುವರೆ ಆಗಿರೋದು ನಿನ್ನ ಕೃಪೆಯಿಂದಲೇ. ಫಸ್ಟ್ ಹೇಳ್ತಾರೆ, ಈ ವರ್ಷ ನಾವು ಬಲಶಾಲಿಗಳಾಗಲಿಕ್ಕೆ ಫಸ್ಟ್ ನಮಗೆ ದೇವರು ಕೊಡೋದು ದೇವರ ಕೃಪೆಯಲ್ಲಿ ಆಶ್ರಯಿಸು. ನಂದೇನು ಬೇಡಪ್ಪ ಅಂತ ಕೇಳು, ಮನಸ್ಸಿರಬೇಕು. ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ, ಮನಸ್ಸಿರಬೇಕು. ನಂದೇನು ಬೇಡಪ್ಪ, ನಿನ್ನ ಕೃಪೆಯೇ, ನಿನ್ನ ಕೃಪೆ ನನ್ನಲ್ಲಿ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಎಲ್ಲ ದೇವರ ಕೃಪೆ. ಈ ವರ್ಷ ನಾವು ಈಗ ಜನವರಿ ಪ್ರಾರಂಭ, ಇಲ್ಲಿ ಡಿಸೆಂಬರ್ ಗಂಟೆ 12 ತಿಂಗಳಿದೆ. ನಾವು ನಾಳೆಯ ಬಗ್ಗೆ ಚಿಂತೆ ಮಾಡಬೇಡ, ಏನಾಗುತ್ತದೋ ಹೇಗಾಗುತ್ತೋ ಅಂತ ಚಿಂತೆ ಮಾಡಬೇಡ. ಕರ್ತನ ಕೃಪೆಯಲ್ಲಿ ಆಶ್ರಯಿಸು. ಅಲ್ಲಿ ಹೇಳ್ತದೆ, ಪ್ರೀತಿಯಿಂದ ಹೇಳ್ತಾರೆ, ನನ್ನ ಮಗನೇ, ನನ್ನ ಮಗಳೇ. ನೋಡಿ, ಪ್ರೀತಿಯಿಂದ ಹೇಳೋದು, ನೀ ಕೃಪೆಯಲ್ಲಿ ಆಶ್ರಯಿಸು. ತೀರ್ಮಾನ ಮಾಡೋಣ, ಹೌದು ದೇವರೇ, ನಾನು ನಿನ್ನ ಕೃಪೆಯಲ್ಲಿ ಆಶ್ರಯಿಸುತ್ತೇನೆ. ಎರಡನೇದಾಗಿ ಹೇಳ್ತಾ ಇದ್ದಾರೆ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಹೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಹಲ್ಲೆಲೂಯಾ. ಈ ವರ್ಷ ಎಲ್ಲರಿಗೂ ಶಿಷ್ಯರುಗಳು ಉಂಟಾಗಲಿ. ಆತ್ಮಗಳ ಆದಾಯ ಮಾಡಬೇಕಲ್ಲ, ಆತ್ಮಗಳು ಆದಾಯ ಆಗಬೇಕಲ್ಲ. ಆವಾಗ ಒಬ್ಬ ಶಿಷ್ಯನು ಬೇಕಾ, ಶಿಷ್ಯರುಗಳು ಬೇಕಾ? ಈ ವರ್ಷ ನಂಬಿಗಸ್ತ ಶಿಷ್ಯರುಗಳು ನಮಗೊಳಗುಂಟಾಗಲಿ. ಪಾಸ್ಟ್ರೇ, ಇದು ನಿಮಗೆ ತಾನೇ ಹೇಳಿದೆ, ಇದು ಸೇವಕರಿಗೆ ತಾನು ಹೇಳಿರೋದು, ಶಿಷ್ಯರಿಗೆ ಒಪ್ಪಿಸಿಕೊಡು ಅಂತ. ಎಲ್ಲ ಭಾರ ನಮ್ಮ ಮೇಲೆ ಹಾಕ್ತಾರೆ ಅಂತ ಹೇಳಿದ್ರೆ, ನಮ್ಮನ್ನು ಕರೆದದೇ ಶಿಷ್ಯರಾಗಿ. ಮತ್ತಾಯ 22:19 ನಮ್ಮನ್ನು ಏನಂತ ಕರೆದಿದೆ? ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳಿರೋದು. ನೀವೆಲ್ಲರೂ ಶಿಷ್ಯರೇ. ಈಗ ನೀವು ಶಿಷ್ಯರುಗಳೇನಾಗಬೇಕು? ಗುರುಗಳಾಗಬೇಕು. ನಿಮ್ಮ ಹಿಂದೆ ಒಬ್ಬ ಶಿಷ್ಯರು ಬಂದರೆ ನೀವು ಗುರು ಆಯಿತು ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷ ನಾವು ದೇವರಲ್ಲಿ ಸಂತೋಷ ಪಡಲಿಕ್ಕೆ ನಮಗಿರುವಂಥ ಯುದ್ಧ ಸೇವೆ ಏನೆಂದರೆ, ಯುದ್ಧದಲ್ಲಿರುವ ಸೈನಿಕನು ಶಾರ್ಪ್ ಆಗಿರುವ ಥರ ನಮಗೊಂದು ಶಾರ್ಪ್ ಆಗಿ ಒಂದು ಗುರಿ ಇರಲಿ.
ನನ್ನ ಮೂಲಕ ಅನೇಕ ಆತ್ಮಗಳು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಸ್ವರ್ಗ ಸಂತೋಷಪಡಿಸೋದು ಹೇಗೆ? ಮಕ್ಕಳೆಲ್ಲ ಸ್ವರ್ಗ ಸಂತೋಷ ಪಡೋದು ಯಾವಾಗ? ಸ್ವರ್ಗ ಸಂತೋಷ ಪಡೋದು ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದರೆ ಸ್ವರ್ಗದಲ್ಲಿ ಬಹಳ ಸಂತೋಷ. ಹಾಗಾದರೆ ನಾನು ನೀವು ಅನೇಕ ಶಿಷ್ಯರುಗಳನ್ನು ದೇವರ ಕಡೆಗೆ ನಡೆಸುವಾಗ ಸ್ವರ್ಗದಲ್ಲಿ ಬಹಳ ಸಂತೋಷ ಆಗುತ್ತೆ. ಆ ಸ್ವರ್ಗ ಸಂತೋಷ ಪಟ್ಟಿದರೆ ಏನಾಗುತ್ತದೆ? ನಮಗೆ ದೇವರು ಗಿಫ್ಟ್ಗಳು ಬರುತ್ತದೆ. ಸ್ವರ್ಗ ಸಂತೋಷ ಪಟ್ಟಿದರೆ ನಮಗಾಗಿ ಆಶೀರ್ವಾದದ ಮಳೆ ಸುರಿಯುತ್ತದೆ. ಈ ವರ್ಷದಲ್ಲಿ ಒಂದು, ದೇವರ ಕೃಪೆಯಲ್ಲಿ ಆಶ್ರಯಿಸು. 2, ನಂಬಿಗಸ್ತ ಶಿಷ್ಯರುಗಳಿಗೆ ನಾವು ಒಪ್ಪಿಸಿಕೊಡಲಿಕ್ಕೆ ನಂಬಿಗಸ್ತ ಶಿಷ್ಯರುಗಳನ್ನು ಆರಿಸಿಕೊಳ್ಳಲಿ. ನಮಗೆ ಸಿಕ್ಕಿದನ್ನು ಮತ್ತೊಬ್ಬರಿಗೆ ಒಪ್ಪಿಸಿಕೊಡು. ಹೌದಲ್ವಾ? ಮಾಡ್ತೀರಾ? ಸಂತೋಷಕರ ಸಿಕ್ಕಲಿಕ್ಕಾಗಿ, ಈ ವರ್ಷ ಶುಭವಾಗಲಿಕ್ಕಾಗಿ, ಇಮ್ಮಾನುವೇಲಾಗಿ ದೇವರು ಸಂಗಡ ಇರ್ತಾರೆ. ಒಂದು, ದೇವರ ಕೃಪೆಯಲ್ಲಿ ಆಶ್ರಯಿಸು. ನಮ್ಮ ಬುದ್ಧಿ ಜ್ಞಾನ ಎಲ್ಲ ನಾವು ಸೈಡಕ್ಕೆ ಇಟ್ಕೊಳ್ಳಿರಿ. 2, ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸು. ಹಾಲೆಲೂಯಾ, ಹಾಲೆಲೂಯಾ ಎಂದು ದೇವರಿಗೆ ಸ್ತೋತ್ರವಾಗಲಿ. ಈ ವರ್ಷ ದೇವರಿಗಾಗಿ ಅನೇಕ ನಂಬಿಗಸ್ತ ಮನುಷ್ಯರನ್ನು ದೇವರ ಕಡೆಗೆ ನಡೆಸುವರಾಗಿರಲಿ. ದೇವರಿಗೆ ಸ್ತೋತ್ರ. 2 ಆಯಿತು. 3ನೇದು, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನೆಂದೇ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಹಾಲೆಲೂಯಾ. ಇದು ಸ್ವಲ್ಪ ಕಷ್ಟ ನಮಗೆ, ಶ್ರಮೆ ಅನುಭವಿಸು. ನೋಡಿ, ಸೈನಿಕರಿಗೆ ಶ್ರಮೆ ಎಂಬುದು ಇಲ್ಲ. ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಆ ಟ್ರೈನಿಂಗಲ್ಲಿ ತರಬೇತಿ ಕೊಟ್ಟು 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 ಶ್ರಮೆ ಎಂಬುದು ಇಲ್ಲ ಅವರಿಗೆ. ಹಾಲೆಲೂಯಾ, ಹಾಲೆಲೂಯಾ. ಮೊನ್ನೆ ನಾನು ನ್ಯೂಸ್ ನೋಡುವಾಗ ಇಸ್ರಾಯೇಲಿ ಸೈನಿಕರನ್ನು ಒಬ್ಬರನ್ನು ಈಗ ಯುದ್ಧದ ಟಾಂಗ್, ಅದು ಅಂದರೆ ದೊಡ್ಡ ಯುದ್ಧ ಟಾಂಗ್ ಅಂದರೆ ಅದರದ್ದು ಒಂದು ಅಷ್ಟು ದೊಡ್ಡ ಪೈಪ್ ಅಷ್ಟು ಇದೆ, ಅದರದ್ದು ಈ ಗುಂಡು ಹೋಗೋದು. ಒಬ್ಬ ಸೈನಿಕನನ್ನು ಅದರಲ್ಲಿ ಮಲಗಿಸಿಬಿಟ್ಟು ಟೇಪ್ ಹಾಕಿ ಸುತ್ತುತ್ತಾ ಇದೆ. ಯಾರಂದರೆ ಅವರು ಬೆಳಗ್ಗೆ ಎದ್ದೇಳಲಿಕ್ಕೆ ಲೇಟಾಗಿ ಎದ್ದಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸೀನಿಯರ್ಸ್ ಕೊಡೋ ಶಿಕ್ಷೆ. ಈ ಯುದ್ಧ ಮಾಡುವಂಥ ಯುದ್ಧ ಟಾಂಗ್ ಇದೆಯಲ್ಲ, ಅದರದ್ದು ಆ ಬಂದೂಕದು ಇಷ್ಟು ಹಿಂಗೆ ಇದೆ, ಅದು ಅಷ್ಟು ಪೈಪ್ ಮೇಲೆ ಈ ಮನುಷ್ಯನ ಮಲಗಿಸಿಬಿಟ್ಟು ಕಾಲಿಂದ ಟೇಪು ಸುತ್ತಕೊಂಡು ಬರ್ತಾ ಇದೆ. ನಾನು ಅವ್ರದ್ದು ಮುಖ ನೋಡ್ತಾ ಇರುವಾಗ ಆ ಮುಖದಲ್ಲಿ ದುಃಖ ಎಂಬುದಿಲ್ಲ. ಹಲ್ಲೆಲೂಯಾ. ಭಯ ಎಂಬುದು ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅವರಿಗೆ ಒಂದು ಸೈನಿಕನಿಗೆ ಯುದ್ಧ ಅವರನ್ನು ಅದೇ ರೀತಿಯಾಗಿ ಭಯ ಹೋಗುವ ಥರ ತರಬೇತಿ ಕೊಟ್ಟಿರುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡಿ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನೆಂದೇ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ನಾವು ಆತ್ಮಗಳನ್ನು ಆದಾಯಪಡಿಸಲಿಕ್ಕಾಗಿ, ಎಲ್ಲಗಳು ವಿಸ್ತಾರ ಮಾಡಲಿಕ್ಕಾಗಿ, ಸುಗ್ಗಿ ಕಾಲಕ್ಕೆ ತಕ್ಕ ಹಾಗೆ ನಾವು ಸುಗ್ಗಿಯನ್ನು ಕುಯ್ದು ಸೇರಿಸಲಿಕ್ಕಾಗಿ ನಾವು ಸ್ವಲ್ಪ ಶ್ರಮೆಯನ್ನು ಅನುಭವಿಸು. ವ್ಯವಸಾಯ ಮಾಡುವ ರೈತರಿಗೆ ಕೇಳಿ, ಸುಖವಾಗಿ ಬೆಳೆ ಮನೆಗೆ ಬರ್ತದಾ? ಯಾರಾದರೂ ರೈತರು ಆರಾಮಾಗಿ ಹೋಗಿ ಸುಮ್ಮನೆ ತೋಟ ನೋಡಿಕೊಂಡು ಆರಾಮಾಗಿ ಬಂದು ಮಲ್ಕೊಂಡು ಸುಗ್ಗಿ ಕಾಲದಲ್ಲಿ ಬೆಳೆ ಮನೆಯೊಳಗಡೆ ಬಂದಿದೆಯಾ? ಚರಿತ್ರೆ ಇದೆಯಾ? ಇಲ್ಲ. ಶ್ರಮ ಇದೆ. ನಾನು ಅಂದ್ಕೊಳ್ತೀನಿ, ಎಲ್ಲ ಕೆಲಸಗಳಕ್ಕಿಂತ ಶ್ರಮ ಪಡುವ ಕೆಲಸ ವ್ಯವಸಾಯದ ಕೆಲಸ ಇದೆ. ಆದರೆ ಯಾರು ಅದಷ್ಟೊಂದು ಗಮನಿಸೋದಿಲ್ಲ. ಅವ್ರದ್ದು ಪ್ರಯಾಸಗಳು ಅದು ಅಳತೆ ಮಾಡದೆ, ತೂಕ ನೋಡದೆ ಶ್ರಮ ಪಡ್ತಾ ಇರ್ತದೆ. ಹಲ್ಲೆಲೂಯಾ. ಕಂಪನಿಯಲ್ಲಿ ಒಬ್ಬರು ಕೆಲಸಕ್ಕೆ ಹೋಗುವಾಗ ಅಳತೆ ಮಾಡಿ ತೂಕ ಮಾಡಿ ಕೆಲಸ ಮಾಡ್ತಾರೆ.
ಸೂಪರ್ವೈಸರ್ ನೋಡುವಾಗ ಒಂಥರ, ಇಲ್ಲದಿರುವಾಗ ಒಂಥರ, ಹೆಂಗೋ ಸಾಯಂಕಾಲ ಅಂಡೆ ಕಾಲ ಕಳ್ಕೊಳ್ಬೇಕು ಅಂತ. ಆದರೆ ವ್ಯವಸಾಯ ಮಾಡೋ ರೈತನ ಹಂಗೆ ಅಲ್ಲ, ಆಗೋದರಷ್ಟು ಬೇಗ ಇನ್ನೂ ಸ್ವಲ್ಪ ಕೂಡ ಕೆಲಸ ಮಾಡಿ ಮುಗಿಸಬೇಕೆಂಬ ಪ್ರಯತ್ನ ಇರುತ್ತದೆ. ಹಲ್ಲೆಲೂಯಾ. ಪ್ರಯತ್ನಕ್ಕೆ ಫಲ ಉಂಟು. ನೋಡಿ, ಹೀಗೆ ದೇವರ ಸನ್ನಿಧಿಯಲ್ಲಿ ಆತ್ಮಗಳನ್ನು ದೇವರ ಕಡೆಗೆ ನಡೆಸಿಕೊಳ್ಳಿಕ್ಕೆ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿ ಕೊಡಬೇಕಂದರೆ ನಾವು ಸ್ವಲ್ಪ ಶ್ರಮೆಯನ್ನು ಅನುಭವಿಸಬೇಕು. ನೀವು ಅದರಲ್ಲಿ ತಾಸಾರ ಮಾಡಬೇಡ. ಶ್ರಮೆ ಅನುಭವಿಸುವುದರಲ್ಲಿ ಒಂದು ಮನೆಗೆ ಸುವಾರ್ತೆ ಹೇಳಲಿಕ್ಕೆ ನಾವು ಹೋಗಬೇಕಾಗುತ್ತದೆ. ಒಬ್ಬರ ಹತ್ರ ಹೇಳುವಾಗ ಒಂದು ವೇಳೆ ಅವರು ಬೈಬೋದು, ಬೈಯುವಾಗ ಬೈಸ್ಕೊಳ್ಬೇಕಾಗಿರ್ತದೆ. ಒಂದು ವೇಳೆ ನಾವು ಸ್ವಲ್ಪ ದೂರ ಹೋಗಿದೆ, ಅಲ್ಲಿ ಹೋಗಿ ವಾಪಸ್ ಬರೋಷ್ಟಕ್ಕೆ ಟೈಮಿಗೆ ಊಟ ಮಾಡಲಿಕ್ಕೆ ಆಗದ ಬರಬಹುದು. ಈ ಥರ ಶ್ರಮೆ, ಈ ಶ್ರಮೆಯನ್ನು ಒಳ್ಳೆಯ ಸೈನಿಕನೆಂದೇ ನೀವು ಶ್ರಮೆ ಅನುಭವಿಸು. ಒಳ್ಳೆಯ ಸೈನಿಕನು ಶ್ರಮೆ ಬಗ್ಗೆ ಟೆನ್ಷನ್ ಮಾಡಲ್ಲ, ಭಯಪಡಲ್ಲ. ಆದರೆ ಸ್ವಲ್ಪ ಅಲಸರಾದ ಸೈನಿಕರಾದರೆ ಏನು ಮಾಡ್ತಾರೆ? ಅಲಸರಾದ ಸೈನಿಕರು ಎಲ್ಲಾದರೂ ತಪ್ಪಿಸಿಕೊಂಡು ನೋಡ್ತಾರೆ. ನೀವು ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರನ್ನು ನೀವು ನೋಡಿರ್ಬೋದು. ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಪೊಲೀಸು, ಯಾವುದಾದ್ರೂ ಪೊಲೀಸವರು ಜಂಕ್ಷನಲ್ಲಿ ಹಿಂಗೆ ನಿಂತಿರೋದನ್ನು ನೀವು ನೋಡಿದ್ದೀರಾ? ನೋಡಿದ್ರೆ ಹೋಯ್ತು ತೊಪ್ಪಿ, ನಾಳೆ ಮನೆಗೆ ಹೋಗ್ಬಿಡಪ್ಪ ಅಂತ ಹೇಳ್ತಾರೆ. ಟ್ರಾಫಿಕ್ ಪೊಲೀಸವರು ಬೆಳಿಗ್ಗೆಯಿಂದ ಸಂಜೆ ನಿಂತಿರಬೇಕು. ಅವರೊಂದು ಟೀ ಕುಡಿಲಿಕ್ಕೆ ಹೋಗಿ ಬೇಕಂದರೆ ಒಂದು ಟೀ ಶಾಪಲ್ಲಿ ಹೋಗಿ ಸ್ವಲ್ಪ ಕೂತ್ಕೊಳ್ಬೋದು. ಆದರೆ ಅಲಸವಾಗಿ ಒಂದು ಕಡೆ ಅವರು ನಿಲ್ಲಲ್ಲ. ಅದು ಅವ್ರಿಗೆ ಟ್ರೈನಿಂಗ್. ಅದು ನೀವು ಯೋಚನೆ ಮಾಡ್ತೀರಾ, ಬೆಳಿಗ್ಗೆಯಿಂದ ಸಂಜೆ ಗಂಟೆ ನಿಂತ್ಕೊಂಡಿರ್ಬೇಕಂದ್ರೆ. ಆದರೆ ಅಲಸವಾಗಿ ನಿಂತುಕೊಂಡಿರಲ್ಲ. ಲೇಡೀಸು ಪೊಲೀಸಲ್ಲಿ ಕೆಲಸ ಮಾಡೋದು, ಹೆಣ್ಣು ಮಕ್ಕಳಿಗೆ ಬಲಹೀನತೆ ಇದೆ. ಆದರೆ ಯಾವತ್ತಾದರೂ ಸುಸ್ತಾಗಿ ನಿಂತಿರೋದು ನೋಡಿದ್ದೀರ? ಅವರು ಅದಕ್ಕೆ ಟ್ರೈನಿಂಗ್, ಅದಕ್ಕೆ ಅವ್ರೇನು ಮಾಡ್ತಾರೆ? ಸ್ಟಡಿ ಆಗಿರ್ತದೆ. ಅವ್ರು ನಿಂತ್ಕೊಳ್ಳೋದೇ ಸ್ಟಡಿ ಆಗಿರ್ತದೆ. ಕಾಲು ಸ್ಟಡಿಯಾಗಿ ನಿಂತಿರ್ತದೆ. ಇನ್ನು ಮೇಲೆ ಗಮನಿಸ್ಕೊಳ್ಳಿ, ನಾವು ಒಳ್ಳೆಯ ಸೈನಿಕರು. ಯಾರಿಗೆ? ಯೇಸು. ನಮಗೆ ಸೈನಿಕರ ಯೂನಿಫಾರ್ಮ್ ಇಲ್ಲ ಅಷ್ಟೇ, ಸೈನಿಕರ ಪೊಲೀಸರದ್ದು ಯೂನಿಫಾರ್ಮ್ ಇಲ್ಲ ಅಷ್ಟೇ. ಆದರೆ ನಾವು ಶಿಸ್ತೇ ನಮ್ಮ ಯೂನಿಫಾರ್ಮ್ ಆಗಿರಲಿ. ಒಳ್ಳೆಯ ಸೈನಿಕರಂದೇ ಶ್ರಮೆ ಅನುಭವಿಸು. ಹಲ್ಲೆಲೂಯಾ. ಈ ವರ್ಷ ದೇವರಿಗಾಗಿ ನಾವು ಸುಗ್ಗಿಯಾಗಿ ಆತ್ಮಗಳನ್ನು ಕುಯ್ದು ಸೇರಿಸಬೇಕಂದರೆ, ಒಳ್ಳೆಯ ಸೈನಿಕನಾಗಿ ಯುದ್ಧ ಸೇವೆ ಮಾಡಲಿಕ್ಕಾಗಿ ನಾವು ಶ್ರಮೆಯೊಂದಿಗೆ ಮುಂದೆ ಸಾಗೋಣ. ಹಲ್ಲೆಲೂಯಾ. ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳೋಣ. ಹೇಳ್ತೀರಾ? ಎಲ್ಲ ಕರೆಕ್ಟ್ ಆಗಿದ್ರೆ, ಎಲ್ಲ ಸರಿ ಇದ್ದರೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವರ ಸೇವೆಯಲ್ಲೂ ಇಲ್ಲ, ಯಾವ ಕೆಲಸದಲ್ಲೂ ಇಲ್ಲ. ಹಲ್ಲೆಲೂಯಾ. ಇದೆಯಾ? ನೀವು ಇದ್ದರೆ ನೀವು ಹೇಳಿ. ಯಾವುದೇ ಕಾರ್ಯಗಳಿಗೂ ಒಂದು ಹಿಂದೆ ಒಂದು ಪ್ರಯತ್ನ ಇರುತ್ತದೆ. ಈಗ ನೋಡಿ, ಇದೊಂದು ಫ್ಲವರ್ ವಹಿಸೋದಲ್ಲಿ ಒಂದು ಫ್ಲವರ್ ನೋಡಿ ಮಾಡಿಕೊಂಡಿದೆ. ಇದಕ್ಕೆ ಹಿಂದೆ ಯಾರು ಅದು ಕೆಲಸ ಮಾಡಿದಂಗೆ ಆಗಿರುತ್ತದ? ಅದ್ರ ಹಿಂದೆ ಒಂದು ಕೆಲಸ ಇರುತ್ತದೆ. ಅಂದರೆ ಈಗ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕರಂದೇ ಶ್ರಮೆ ಅನುಭವಿಸಿ ಒಂದು ಪ್ರಯತ್ನ ಪಡೋಣ. ನಾವು ದೇವರ ಮಕ್ಕಳಾಗಿ ಯಾರು ಅಲಸರಲ್ಲ, ನಾವು ಉತ್ಸಾಹವುಳ್ಳವರಾಗಿ. ಹೌದಾ ಇಲ್ವಾ? ಎಷ್ಟು ಗಂಟೆಗೆ ನಮ್ಮದು ಪ್ರೇಯರ್ ಸ್ಟಾರ್ಟು? 8:30. ಒಳ್ಳೆಯ ಸೈನಿಕನು 8:30ಗೆ 5 ನಿಮಿಷ ಮುಂಚೆ ಬಂದು ಪರ್ಸನಲ್ ಪ್ರೇಯರ್ ಮಾಡ್ತಾರೆ. ಲೇಟಾಗಿ ಬರುವ ಸೈನಿಕರಿಗೆ ಒಳ್ಳೆಯ ಸೈನಿಕರು ಶ್ರಮೆ ಅನುಭವಿಸು. ಅದಕ್ಕೆ ರಿಸ್ಕ್ ಇರುತ್ತದೆ. ಬೆಳಿಗ್ಗೆ ಎದ್ದೇಳಬೇಕು, ಬೇಗ ರೆಡಿ ಆಗಬೇಕು, ಬೇಗ ಬರಬೇಕು. ಇದೊಂದು ಶ್ರಮೆ. ಇದು ಯಾರಿಗೋಸ್ಕರ? ನಾನು ಯೇಸು ಕ್ರಿಸ್ತನ ಸೈನಿಕನು. ಹೇಳಿ, ನಾನು ಯೇಸು ಕ್ರಿಸ್ತನ ಸೈನಿಕನು. ಯೇಸು ಕ್ರಿಸ್ತನ ಸೈನಿಕ. ಈ ಪಾಕಿಸ್ತಾನಕ್ಕೂ ಮತ್ತು ಭಾರತ ದೇಶಕ್ಕೆ ಗಡಿ ಭಾಗ ಇದೆ, ಬಾರ್ಡರ್ ಇದೆ. ಜನವರಿ 26 ರಿಪಬ್ಲಿಕ್ ಡೇ ಅಲ್ಲೆಲ್ಲ ಅಲ್ಲಿ ಅವರು ಕೂಡ ಪರೇಡ್ ಮಾಡ್ತಾರೆ. ನೀವು ನೋಡಬೇಕು, ಅದೆಲ್ಲ ನೋಡಿ. ನ್ಯೂಸಲ್ಲಿ ವಾಘಾ ಬಾರ್ಡರ್ ನೋಡಿ,
ಅವರು ಕಾಲಿಂಗೆ ಎತ್ತಿದರೆ ಈ ಮಂಡಿ ಬಂದು ದೌಡೆಗೆ ಟಚ್ ಆಗ್ತಾ ಇದೆ, ಈ ಕಾಲು ಪಾದ ಹಿಂಗೆ ಹೋಗ್ತಾ ಇದೆ. ನೋಡಬೇಕು, ಅದು ಇವತ್ತೇ ನೋಡಿ. ಮಿಲಿಟರಿ ಪರೇಡ್ ಒಂದು ಸರ್ಚ್ ಮಾಡಿ, ಎಷ್ಟೋ ದಿವಸದ ಶ್ರಮೆಯಿಂದಲೇ ಅದಾಗಿರೋದು. ಏನೆಂದರೆ ಇವರು ಮತ್ಸರ, ಪಾಕಿಸ್ತಾನ ಸೈನಿಕರು ಎಷ್ಟು ಕಾಲು ಮೇಲೆ ಕತ್ತುತ್ತಾರೋ ಅವಾಗ ಭಾರತ ದೇಶ ನನಗೇನು ಕಡಿಮೆ, ನಾವು ಅದಕ್ಕಿಂತ ಮೇಲೆ. ಹಂಗೆ ಹಲ್ಲೆಲೂಯಾ, ನಾವು ಪರಲೋಕ ರಾಜ್ಯದ ಸೈನಿಕರಾಗಿರುತ್ತೇವೆ. ನಾವು ಯಾವುದರಲ್ಲಿ ಕಡಿಮೆ ಎಂದವರು ಆಗಿರಬಾರದು, ಯಾವುದರಲ್ಲಿ ಆಗಲ್ಲ ಅಂತ ಹೇಳೋರಾಗಿರಬಾರದು, ಯಾವುದರಲ್ಲಿ ನಮಗೆ ಇದು ಸಾಧ್ಯ ಇಲ್ಲ ಅಂತ ಹೇಳುವರಾಗಿರಬಾರದು. ಯುದ್ಧ ವೀರರುಗಳಂದೇ ಶ್ರಮೆ ಅನುಭವಿಸುವವರಾಗಿರಬೇಕು. ಹಲ್ಲೆಲೂಯಾ. ಆಗಲ್ಲ ಅಂತ ಹೇಳಿದರೆ ಯಾವುದೂ ಆಗಲ್ಲ. ಆಗತ್ತೆ ಅಂತ ಹಾಗೆ ನೋಡಿರಿ, ಆಗತ್ತೆ ಆಗತ್ತೆ. ಹಲ್ಲೆಲೂಯಾ. ನೋಡಿ, ನಾವು ಶ್ರಮೆ ಅನುಭವಿಸು ಮಕ್ಕಳೇ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ಸ್ವಲ್ಪ ಶ್ರಮೆ ಅನುಭವಿಸು, ಅಲ್ಲಿ ಬೇಸರಗೊಳ್ಳಬಾರದು. ಓಕೆ, ಸಮಯ ಸ್ವಲ್ಪ ಲೇಟ್ ಆಗಿದರೆ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕರಿಂದ ನಾನು ಇದನ್ನು ಶ್ರಮೆಯಾಗಿ ಇದನ್ನು ಅನುಭವಿಸ್ತೇನೆ, ನಾನು ಅದನ್ನು ಸಂತೋಷವಾಗಿ ಸ್ವೀಕರಿಸುತ್ತೇನೆ. ಓಕೆ, ಹೀಗೆ ಮಾಡಿದರೆ ಸುಖಿ ಬರುತ್ತದೆ, ಸ್ವರ್ಗ ಸಂತೋಷ ಪಡುತ್ತದೆ, ನಿಮಗೆ ಆಶೀರ್ವಾದ ಆಗುತ್ತೆ, ನಿಮ್ಮ ಜೀವನಕ್ಕೆ ಆನಂದ ಬರುತ್ತದೆ. ಪ್ರಯತ್ನ ಪಡದೆ ಆಶೀರ್ವಾದ ಇಲ್ಲ. 3 ವಿಷಯ ಹೇಳಿದೆ. 1, ದೇವರ ಕೃಪೆಯಲ್ಲಿ ಆಶ್ರಯಿಸು. 2, ನಂಬಿಗಸ್ತ ಶಿಷ್ಯರಿಗೆ ಒಪ್ಪಿಸು. 3, ಶ್ರಮೆ ಅನುಭವಿಸು. 4, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವುದಲ್ಲವೇ? ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವರಿಗೆ ಜಯಮಾಲೆಯು ದೊರೆಯುವುದಿಲ್ಲ. ಹಲ್ಲೆಲೂಯಾ. ಲೋಕ ವ್ಯವಹಾರದಲ್ಲಿ ಒಳಪಡುವುದಿಲ್ಲ. ಒಬ್ಬ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಒಳಪಡಲ್ಲ. ಹಲ್ಲೆಲೂಯಾ. ಒಬ್ಬ ಸೈನಿಕನು ಲೋಕದ ಎಲ್ಲ ಜನರು ಮಾಡೋ ರೀತಿಯಲ್ಲಿ ನಡ್ಕೊಳ್ಳಲ್ಲ ಅಂದೆ. ಹಲ್ಲೆಲೂಯಾ. ಯಾವುದಾದರೂ ಸೈನಿಕನು ಈಗ ಹಿಪ್ಪಿಯಾಗಿ ಕೂದಲು ಬೆಳೆಸಿದ ಸೈನಿಕನು ಎಲ್ಲಾದರೂ ನೋಡಿದ್ದೀರಾ? ಯಾವುದಾದ್ರೂ ಪೊಲೀಸವರು ಇಷ್ಟುದ್ದಕ್ಕೆ ಕೂದಲು ಬಿಟ್ಕೊಂಡು ಟೋಪಿ ಹಾಕ್ಕೊಂಡು ಇರುವಂಥ ಪೊಲೀಸರು ನೋಡಿದ್ದೀರಾ? ಅವರು ಲೋಕ ವ್ಯವಹಾರಕ್ಕೆ ಅವ್ರಿಗೂ ಆಸೆ ಇದೆ, ಆದರೆ ಏನು ಮಾಡಬೇಕು? ಕೆಲಸ ರಾಜೀನಾಮೆ ಕೊಟ್ಟು ಬೇಕಾದರೆ ಮಾಡ್ಬೋದು ಅಷ್ಟೇ, ಅದಲ್ಲದೆ ಬೇರೆ ವಿಧಿ ಇಲ್ಲ. ಕೆಲಸ ಎಲ್ಲಿದ್ದರೆ ಹಾಗಿರಬೇಕು. ನೋಡಿದೆ, ಈ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗೋದು ಶೂ ಹಾಕಲೇಬೇಕು. ಅಯ್ಯೋ ನನಗೆ ಕಾಲು ನೋವು, ನನಗೆ ನಾವು ಕಾಲು ಉಜ್ಜಿಕೊಳ್ಳುತ್ತದೆ, ಸೇಫ್ಟಿ ಶೂ ಇಲ್ಲಂದರೆ ಸೆಕ್ಯೂರಿಟಿ ಒಳಗಡೆ ಬಿಡಲ್ಲ. ಹಲ್ಲೆಲೂಯಾ. ಯಾಕಂದರೆ ಇದು ಶಿಸ್ತು. ಹಾಗಾದರೆ ನಮ್ಮನ್ನು ಸೈನ್ಯದಲ್ಲಿ ಸೇರಿಸಿದ ಕ್ರಿಸ್ತ ಯೇಸುವಿಗೆ ಮೆಚ್ಚುಗೆಯಾಗದೆ ನಾವು ಮಾಡಬೇಕು. ಲೋಕ ವ್ಯವಹಾರಗಳಲ್ಲಿ ಒಳಪಡಲಿಕ್ಕಾಗಲ್ಲ. ಲೋಕದ ಎಲ್ಲ ಜನ ಮಾಡುವ ಥರ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ನಮಗೆ ಆ ಅವಕಾಶ ಇಲ್ಲ ಅಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕೇರಳದಲ್ಲಿ ಒಬ್ಬ ಪಾಸ್ಟು ನಿನ್ನೆ ಅವ್ರದ್ದು ವಾಕ್ಯ ಕೇಳುವಾಗ ಒಂದು ಸಾಕ್ಷಿ ಹೇಳಿದ್ದೇನೆಂದರೆ, ಅವರು ಯೌವನಸ್ಥನಾಗಿರುವಾಗ ತುಂಬ ಚಿಕ್ಕ ವಯಸ್ಸಲ್ಲಿ ತುಂಬ ಭಕ್ತಿಯಲ್ಲಿದ್ದರು. ಅವರ ಅಪ್ಪ ಪಾಸ್ಟ್ರು, ಅದಕ್ಕೆ ಮಗನು ತುಂಬ ಭಕ್ತಿಯಲ್ಲಿ ನಡೆದಿದ್ದು. ಆವಾಗ ಸ್ಕೂಲಲ್ಲಿ ಓದುವ ಹುಡುಗರೆಲ್ಲ ಓದುವುದರ ಜೊತೆಯಲ್ಲಿ ಒಂದು ತಾಯಿ ಬಂದು, ಮಕ್ಕಳು ಕೇಳಿಸ್ಕೊಳ್ಳಿ, ತಾಯಿ ಬಂದು ಅವರ ಮಗನ್ನು ಎಷ್ಟೇ ಹೇಳಿದ್ರು ಹೇಳಿದ ಮಾತು ಕೇಳಲ್ಲ, ತುಂಬ ತೀಟೆ ಮಾಡ್ತಾರೆ. ಆವಾಗ ಅವರು ಬೇರೆ ತಾಯಿ ಬೇರೆ ಮಗನನ್ನು ಕರ್ಕೊಂಡು ಬಂದು ಪಾಸ್ಟ್ರ್ ಮನೆಯಲ್ಲೇ ಕರ್ಕೊಂಡ್ಬಂದು ಪಾಸ್ಟ್ರ್ ತಾಯಿ ಥರ ಹೇಳ್ಕೊಂಡು, ನೋಡ್ರಿ ನಿಮ್ಮ ಮಗ ಎಷ್ಟು ಒಳ್ಳೆಯವರು, ಅದಕ್ಕೆ ನೋಡಿ ಅವನು ಎಷ್ಟು ಶಿಸ್ತಾಗಿರ್ತಾನೆ, ಚೆನ್ನಾಗಿ ಓದ್ತಾರೆ, ಒಳ್ಳೆಯ ಹುಡುಗರ ಜೊತೆಯಲ್ಲೆಲ್ಲ ಕರೆಕ್ಟಾಗಿದ್ದಾರೆ, ಸ್ವಲ್ಪ ಬುದ್ಧಿಯೆಲ್ಲ ಹೇಳಿಕೊಟ್ರಿ ಎಂದು ಹೇಳಿದೆ ಅಂದೆ. ಆವಾಗ ಆ ಪಾಸ್ಟ್ರ್ ತಾಯಿದುಕೊಂಡು, ಆಯ್ತಮ್ಮ ನೀ ಪ್ರೇಯರ್ ಮಾಡು, ದೇವರು ಬದಲಾಯಿಸ್ತಾರೆ ಅಂತೆಲ್ಲ ಹೇಳಿ ಕಳಿಸಿದೆ ಅಂದೆ. ಮಗನಿಗೆ ಹೇಳಿದೆ, ನೋಡಪ್ಪ
ಹಿಂಗೆ ಅವ್ರು ಕೇಳಿದೆಲ್ಲ ಆ ಹುಡುಗನಿಗೆ ನಿನ್ನ ಜೊತೆಯಲ್ಲಿರುವಾಗೆ ನೀನು ಸ್ವಲ್ಪ ಬುದ್ಧಿ ಮಾತಲ್ಲಿ ಹೇಳಿಕೊಡ್ಬೇಕು, ಭಾನುವಾರ ಚರ್ಚಿಗೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಹೇಳಿದೆ ಅಂದೆ. ಸರಿ, ಒಳ್ಳೆ ಹುಡುಗ ಅದೆಲ್ಲ ಸಾಕ್ಷಿ ಸಿಕ್ಕಿತು, ಗಮನಿಸಿ. ಆವಾಗ ಸರಿ ಆಯಿತು ಅಂತ ಹೇಳಿಕೊಂಡು ನಾಳೆ ಭಾನುವಾರ ನೀ ಅವ್ರನ್ನು ಚರ್ಚಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅದೇ ಭಾನುವಾರ ಚರ್ಚಿಗೆ ಹೋಗಬೇಕಾದ ದಿವಸದಲ್ಲಿ ಅದಕ್ಕೆ ಬುಧವಾರ ದಿವಸ ಇವರು ಸ್ಕೂಲ್ ಅಂದರೆ ಕಾಲೇಜಲ್ಲಿ ಅವರು ಫೈನಲು ಇದಿರುವಾಗ ಒಂದು ಟ್ರಿಪ್ಪಿಗೆ ಹೋಗ್ತಾಯಿದೆ. ಟ್ರಿಪ್ಪಿಗೆ ಹೋಗುವಾಗ ಅವರಲ್ಲಿ ತುಂಬ ಒಂದು ಅನ್ಯೋನ್ಯತೆ ಇರುವ ಕೆಲವರು ಸೇರಿ ಏನು ಹೇಳಿದೆ, ಈಗ ಅವರು ಎಲ್ಲರೂ ಕ್ಲಾಸ್ ವಯಸ್ಸಾಗಿ ಮಾಡಿ ಆಯಿತು, ಸ್ಕೂಲ್ ವಯಸ್ಸು ಮಾಡಿ ಆಯಿತು. ಆಮೇಲೆ ಅವರೇ ಒಂದು ಕೆಲವರೊಂದು ಒಂದು 10-12 ಜನ ಹುಡುಗರು ತುಂಬ ಕ್ಲೋಸ್ ಆಗಿರೋರು ಏನು ಹೇಳಿದೆ ಅಂದರೆ, ನಾವು ಸಪ್ರೇಟ್ ನಮಗೊಂದು ಫೇರ್ವೆಲ್ ಮಾಡಬೇಕು, ಇನ್ನು ಯಾವಾಗ ಸಿಕ್ಕುತ್ತೋ ನೀನೊಂದು ಕಡೆ ನಾನೊಂದು ಕಡೆ ಹೋಗ್ತಾಯಿಲ್ಲ. ಆವಾಗ ಇವರು ಪ್ಲ್ಯಾನ್ ಮಾಡಿದೆ, ಕಾಲೇಜ್ ಹುಡುಗರು ಪ್ಲ್ಯಾನ್ ಮಾಡಿದೆ, ಅಲ್ಲಿ ಒಂದು ವೈನ್ ಶಾಪಲ್ಲಿ ಹೋಗಿ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದೆ. ಇವರು ಎತ್ಕೊಂಡು, ಇಲ್ಲಪ್ಪ ನಾನು ಮಾತ್ರ ಬರಲ್ಲ, ನಮ್ಮ ಅಪ್ಪ ಪಾಸ್ಟ್ರು ಬೇರೆ, ನಾನು ಈ ಕೆಲಸಕ್ಕೆ ಬರಲ್ಲ. ಇಲ್ಲ ನೋಡಿ, ನಾವು ಇಷ್ಟು ದಿವಸ ಈಗ ಲಾಸ್ಟ್ ಫೈನಲ್ ಆಯಿತು, ಇನ್ನು ಯಾವಾಗ ಸಿಕ್ಕುತ್ತೋ ಸರಿ, ಆದರೆ ಜೊತೆಯಲ್ಲಾದರೂ ಬಾಪ ಅಂದ. ಹೋಗುವಾಗ ಅವರು ಚಿಕನ್ನು ಮತ್ತು ತಿನ್ನಲಿಕ್ಕಿರುವಂಥ ಪದಾರ್ಥ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇವರು ಒಂದು ಗ್ಲಾಸು ಬರೀ ಖಾಲಿ ಗ್ಲಾಸಲ್ಲಿ ನೀರು ಇದ್ಬಿಟ್ಟು, ನಾನು ನೀರು ತಗೊಳ್ತೀನಪ್ಪ, ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿದ್ರು. ಇವರು ಬಾಕಿ ತಿನ್ನಲಿಕ್ಕೆಲ್ಲ ಇಟ್ಕೊಂಡ್ರು. ಹಿಂಗಿರುವಾಗ ಈ ಭಾನುವಾರ ಚರ್ಚಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದೆಯಲ್ಲ, ಅವನು ಆಲ್ರೆಡಿ ಅವನು ಸರಿಯಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವನು ಸರಿಯಲ್ಲದ ಕಾರಣ ಇವನ್ನು ಚರ್ಚಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ಅವನು ಸರಿಯಲ್ಲದವನು, ಅವನು ನಿಜವಾಗಿ ಎಂಡ ಕುಡಿಯಲಿಕ್ಕೆ ಅಲ್ಲಿ ಬರ್ತಾ ಇದ್ದಾನೆ. ಅವರು ಎಂಡ ಕುಡಿಲಿಕ್ಕೆ ಬರಲಿಕ್ಕಿರುವಾಗ ಪಾಸ್ಟ್ರು ಮಗ, ಬಂಗಾರದಿಂದಿರುವವನು, ಒಳ್ಳೆ ಮಗ, ಮಾದರಿಯಾದವನು, ನಾಳೆ ಭಾನುವಾರ ಚರ್ಚಕ್ಕೆ ಹೋಗ್ಬೇಕವನು ಶಾಪಲ್ಲಿ ಕೂತಿದ್ದಾನೆ. ಇವನು ಕುಡಿಯುತ್ತಾ ಇಲ್ಲ, ಅವನ ಮುಂದೆ ಬರೀ ಖಾಲಿ ಗ್ಲಾಸ್ ಇರೋದು. ಆದರೂ ಎಲ್ಲಿದ್ದಾರೆ? ಹೀಗೆ ಆದರೆ ಮೊಬೈಲಲ್ಲಿ ಫೋಟೋ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದು ಅವರು ಆವಾಗ ಅವ್ರಿಗೆ ಅಲ್ಲಿ ಇದ್ದ ಜಾಗೆಯಲ್ಲಿ ಬೆವರು ಬಂದುಬಿಟ್ಟಿದೆ ಅಂತ. ಬೆವರು ಬಂದು, ಅಯ್ಯೋ ನಾನು ಕುಡಿದಿಲ್ಲ ಎಂಬುದು ನಿಜ, ಸುಮ್ಮನೆ ಆದರೆ ಇವರ ಜೊತೆಯಲ್ಲಿ ಕೂತ್ಕೊಂಡಿದೆಯಲ್ಲ, ಈಗ ನಾಳೆ ಇವನಿಗೆ ಹೆಂಗೆ ಕರ್ಕೊಂಡು ಹೋಗೋದು? ಆಮೇಲೆ ಅವರು ಅದು ಈ ಎಂಡ ಕೊಡುವಂಥ ಆ ರೂಮ್ನಲ್ಲಿ ಅಷ್ಟೊಂದು ಸೇಫ್ಟಿ ಅಷ್ಟೊಂದು ಇದೇನಿಲ್ಲ. ತೆಂಗಿನ ಗೆರಿಗಳಲ್ಲಿ ಒಂದು ಗೆರಿಯನ್ನು ತೂತು ಮಾಡಿ ಅಲ್ಲಿಂದ ಈಚೆ ಕಡೆ ಬಂದು ಓಡಿ ತಪ್ಪಿಸ್ಕೊಂಡ್ಬಂದುಬಿಟ್ಟಿದೆ ಅಂತ. ಆ ಹುಡುಗ ನೋಡಲಿಕ್ಕೆ ಹಾಲೇಲೂಯಾ. ಯಾಕೆ? ಒಳ್ಳೆಯ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಒಳಪಡಲಿಕ್ಕಾಗಲ್ಲ ಅಂತ. ಹಾಲೇಲೂಯಾ. ಏನು ಎಂಡೆ ಕುಡಿದ್ರೆ ಸತ್ತೋಗ್ಬಿಡ್ತದ? ಎಂಡೆ ಕುಡಿದ್ರೆ ಸತ್ತೇನು ಹೋಗಲ್ಲ. ಆದರೆ ನೀ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನು. ಆಮೇಲೆ ಹೇಳ್ತಾರೆ, ಈ ಗರಿ ತೂತು ಮಾಡಿ ಬಂದು ಎಲ್ಲ ಪರ್ಚ್ಕೊಂಬಿಟ್ಟು ಎಲ್ಲ ಗಾಯ ಆಗೋಯ್ತು, ಆದ್ರೆ ಗಾಯ ಆದರೂ ಪರವಾಗಿಲ್ಲ, ಹೆಂಗೋ ತಪ್ಪಿಸ್ಕೊಂಬಿಟ್ಟೆ. ಹಾಲೇಲೂಯಾ. ನೋಡಿ, ನನಗೂ ನಿಮಗೂ ಅವಕಾಶ ಇರುತ್ತದೆ, ನನಗೂ ನಿಮಗೂ ಸಾಧ್ಯತೆ ಇರುತ್ತದೆ, ನಮಗೂ ಅನುಕೂಲವಾದ ಪರಿಸ್ಥಿತಿಗಳು ಬರಬಹುದು. ಆದರೂ ಯೋಚಿಸಬೇಕು, ನಾನು ಯಾರು? ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನು. ನಾನು ಶ್ರಮೆ ಅನುಭವಿಸು, ನಾನು ಲೋಕ ವ್ಯವಹಾರಗಳಲ್ಲಿ ಒಳಪಡುವನಾಗಿರಬಾರದು. ಗಮನಿಸಿ ಮಕ್ಕಳೇ, ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ನಿಮ್ಮನ್ನು ಅನೇಕ ಕಡೆಗೆ ದೇವರ ಮಕ್ಕಳಿಗೆ ಸೇರದ ಸ್ಥಳಗಳಿಗೆ ನಿಮ್ಮನ್ನು ಕರೆಯಬಹುದು, ಅದು ಸಹಜ. ಆದರೆ ನಾವು ಯೋಚಿಸಬಹುದು, ನಾನು ಕ್ರಿಸ್ತ ಯೇಸುವಿನ ಸೈನಿಕನು, ನಾನು ಈ ಸ್ಥಳದಲ್ಲಿ ಇರಬಹುದಾ, ನಾನು ಈ ಸ್ಥಳಕ್ಕೆ ಹೋಗಬಹುದಾ? ಯಾಕಂದರೆ ನಾವು ಒಳ್ಳೆಯ ಸೈನಿಕರಾದರೆ ಲೋಕ ವ್ಯವಹಾರಗಳಲ್ಲಿ ಒಳಪಡುವುದಿಲ್ಲ ಎಂದು ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಈ ವರ್ಷ ತೀರ್ಮಾನ ಮಾಡು, ಹೋದ ವರ್ಷ ಆಗೋಯ್ತು, ಈ ವರ್ಷ ನಾನು ಲೋಕ ವ್ಯವಹಾರಗಳಲ್ಲಿ ಒಳಪಡದೆ ನನ್ನನ್ನೇ ನಾನು ಕಾಪಾಡಿಕೊಳ್ಳುತ್ತೇನೆ. ತೀರ್ಮಾನ ಮಾಡ್ತೀರಾ? ನಾನು ನನ್ನನ್ನೇ ಕಾಪಾಡಿಕೊಳ್ಳುತ್ತೇನೆ. ಓಕೆ. ಆಮೇಲೆ ಲೋಕ ವ್ಯವಹಾರಗಳಲ್ಲಿ ಒಳಪಡುವುದಿಲ್ಲ. ಯಾವನಾದರೂ ರಂಗಸ್ಥಳದಲ್ಲಿ ಹೋರಾಡುವಾಗ ನೇಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆ ಸಿಕ್ಕುವುದಿಲ್ಲ. ನೋಡಿ, ಜಯ ಸಿಕ್ಕಬೇಕಾ?
ಯುದ್ಧದಲ್ಲಿ ಜಯ ಸಿಕ್ಕಬೇಕಾದ್ರೆ ನೇಮದ ಪ್ರಕಾರ ಹೋರಾಡಬೇಕು. ನೇಮದ ಪ್ರಕಾರ ಹೋರಾಡಿಲ್ಲ ಅಂದರೆ ಜಯ ಸಿಕ್ಕಲ್ಲ. ಈ ವರ್ಷ ಜಯವಾಗಬೇಕಾ? ಯುದ್ಧ ವೀರರುಗಳಂದೇ ಜಯಶಾಲಿಗಳಾಗಿ ಮುಂದಿನ ವರ್ಷಕ್ಕೆ ಹೆಜ್ಜೆ ಇಡಲಿಕ್ಕಾಗಿದ್ದರೆ ನಾವು ನೇಮದ ಪ್ರಕಾರ ಹೋರಾಡೋಣ. ನಮಗಿರುವಂಥ ನೇಮ ಯಾವುದು? ಇದೇ ನಮ್ಮದು ಕಾನೂನು. ಈ ಕಾನೂನು ಪ್ರಕಾರ ನಾವು ಹೋರಾಡುವರಾಗಿರಬೇಕು. ಹೇಗೆ ಹೋರಾಡಿದರೆ ಜಯ ಸಿಕ್ಕಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳಿದೆ, ಒಂದು ಕೆನ್ನೆ ಕೊಡದವರನ್ನು ಇನ್ನೊಂದು ಕೆನ್ನೆ ತೋರಿಸ್ರಿ ಎಂದು. ನಾವು ಇಲ್ಲ, ನಾನು ಅವನ್ನು ಮುಗಿಸೇ ಬಿಡ್ತೀನಿ ಅಂತ ಹೇಳ್ಕೊಂಡು ಮಚ್ಚತ್ಕೊಂಡು ಹೋದರೆ ಅದು ಲೋಕ ವ್ಯವಹಾರ ಆಗೋಯ್ತು. ನೇಮ ಪ್ರಕಾರ ಇರುವ ಹೋರಾಟ ಅಲ್ಲ. ನೇಮ ಪ್ರಕಾರ ಇರುವ ಹೋರಾಟ ಯಾವುದು? ದೇವರೇನು ಹೇಳಿದೆಯೋ ಅದರಂದೇ ಮಾಡೋದು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿಗೆ ಈ ವರ್ಷ ನೋಡಿ, ನಮ್ಮ ಮುಂದೆ ಒಂದು ಯುದ್ಧ ಸೇವೆ ಮಾಡುವ ಟಾರ್ಗೆಟ್ ಇದೆ. ಅದರಲ್ಲಿ ಆತ್ಮಗಳನ್ನು ಸುಗ್ಗಿಯಾಗಿ ಕುಯ್ದುಕೊಂಡು ಬರಲಿಕ್ಕಿರುವಂಥ ಜವಾಬ್ದಾರಿ ಇದೆ. ಹೀಗೆ ನಾವು ಮಾಡುವಾಗ ದೇವರು ನಮ್ಮೆಲ್ಲಗಳನ್ನು ವಿಸ್ತಾರ ಮಾಡಿ ನಮಗೆ ಸಂತೋಷ ಕೊಡುತ್ತಾರೆ. ದೇವರು ಇಮ್ಮಾನುವೇಲಾಗಿ ನಮ್ಮ ಜೊತೆ ಇರುತ್ತಾರೆ. ಆದರೆ ಪ್ರಿಯರೇ, ಈ ವರ್ಷ ನಾವು ಸಂತೋಷ ಪಡಲಿಕ್ಕಾಗಿ ನಾವು ಯುದ್ಧ ಸೇವೆ ಮಾಡಿ ಆತ್ಮಗಳನ್ನು ಸುಗ್ಗಿಯಾಗಿ ದೇವರ ಕಡೆಗೆ ನಡೆಸುವುದಾಗಿರಲಿ. ನಾನು ಇದೆಲ್ಲ ಹೇಳ್ತಾ ಇರುವಾಗ ನಿಮ್ಮ ಹೃದಯದಲ್ಲಿ ನೀವು ಎಷ್ಟು ತೀರ್ಮಾನ ಮಾಡುತ್ತೀಯೋ ಅದು ಮುಖ್ಯವಾದದ್ದು. ಏನೋ ಪಾಸ್ಟ್ ಪ್ರಸಂಗ ಮಾಡಿದರು, ನಾನು ಪ್ರಸಂಗ ಕೇಳಿದರು ಎಂದರೆ ಅದು ಸಾಲದು. ಅವರು ವಾಕ್ಯ ಹೇಳಿದರು, ನನ್ನ ಕಿವಿಗೆ ಕೇಳಿದರು, ಅಷ್ಟು ಸಾಲದು. ನಿರ್ಧಾರ ಆಗಬೇಕು, ತೀರ್ಮಾನ ಆಗಬೇಕು. ಈ ವರ್ಷ ನಾನು ಯುದ್ಧ ಸೇವೆ ಮಾಡುತ್ತೇನೆ. ಯಾರ ಸೈನ್ಯದಲ್ಲಿ ಸೇರಿದೆ ನಾವು? ಕ್ರಿಸ್ತ ಯೇಸುವಿನ ಸೈನಿಕನು. ಎಂದ ಸೈನಿಕನು? ಒಳ್ಳೆಯ ಸೈನಿಕನಂತೆ. ತೀರ್ಮಾನ ಮಾಡ್ತೀರಾ? ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನಾವು ಯುದ್ಧ ಸೇವೆ ಮಾಡಲಿಕ್ಕೆ ಕರೆಯಲ್ಪಟ್ಟವರು. ಈ ಯುದ್ಧ ಸೇವೆಯಲ್ಲಿ ನಾವು ನೇಮ ಪ್ರಕಾರ ಹೋರಾಡುವವರು, ಲೋಕ ವ್ಯವಹಾರಗಳಲ್ಲಿ ಹೋರಾಡುವರಾಗಿರುವಾಗ ಜಯ ಎಂಬುದು ನಮಗೆ ಇದ್ದೇ ಇರುತ್ತದೆ. ಹಲ್ಲೆಲೂಯಾ. ವರ್ಷ ನಾವು ಪೂರ್ತಿಗೊಳಿಸುವಾಗ ನಾವು ಜಯಶಾಲಿಗಳಾಗಿರಬಹುದು. ಹಲ್ಲೆಲೂಯಾ. ಈ ವರ್ಷ ಮುಗಿದು ನಾವು ಹಿಂದಿರುಗಿ ನೋಡುವಾಗ ಈ ವರ್ಷ ನನಗೆ ಚೆನ್ನಾಗಿತ್ತು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗಿದರೆ ಅದೇ ಜಯ ಎಂಬುದು. ನಿಮಗೆ ಆ ಥರ ಒಂದು ಪರೀಕ್ಷಿಸಿಕೊಳ್ಳೋದು. ನೋಡಿದ್ರೆ ನೀವೇನಾದರೂ ಹೋದ ವರ್ಷ ಲಾಭ ಏನೋ ನಷ್ಟೇನಾ? ಆಡಿಟ್ ಕಂಪನಿಯಲ್ಲಿ ಆಡಿಟ್ ನಡೀತಾ ಇದೆ ಅಂತ ನೀವು ಹೇಳ್ತೀರಲ್ಲ, ಏನು ಆಡಿಟಿಂಗು? ಈ ವರ್ಷ ಏನೆಲ್ಲ ಆಯಿತು, ಏನೆಲ್ಲ ಟಾರ್ಗೆಟ್ ಇತ್ತು, ಅದೆಷ್ಟು ಮುಗಿಸಿದೆ, ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಲಾಭ ಬಂದಿದೆ, ಎಷ್ಟು ನಷ್ಟ ಬಂದಿದೆ, ಯಾವ ಕಡೆ ವೀಕ್ ಆಗಿದೆ, ಯಾವ ಕಡೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕಿದೆ, ಇದೇ ಆಡಿಟಿಂಗ್. ಹಲ್ಲೆಲೂಯಾ. ಹೋದ ವರ್ಷ ಹೇಗಿತ್ತು? ಎಷ್ಟು ದಿವಸ ಆಸ್ಪತ್ರೆಗೆ ಹೋಗಿದೆ, ಎಷ್ಟು ಮೆಡಿಕಲ್ ಶಾಪಲ್ಲಿ ಕೊಟ್ಟಿದೆ, ಈಗ ಸಂತೋಷ ಎಷ್ಟು ದಿವಸ ಸಂತೋಷವಾಗಿದೆ, ಒಳ್ಳೆ ಊಟ ಮಾಡಿದ್ರ, ಈ ವರ್ಷ ಹೊಸದಾಗಿ ಬಟ್ಟೆ ತಕ್ಕೊಂಡಿದ್ರ, ಈ ವರ್ಷ ಪ್ರಮೋಷನ್ ಆಯಿತಾ, ಈ ಥರ ಒಂದು ರಿವಾಲ್ಯೂಯೇಷನ್, ಒಂದು ಪರೀಕ್ಷೆ. ಹಲ್ಲೆಲೂಯಾ. ಹೋದ ವರ್ಷ ವಾಗ್ದಾನ ವಚನ ಸಿಕ್ಕಿದೆ, ಆ ವಾಗ್ದಾನ ನೆರವೇರಿದೆಯೇ ಇಲ್ಲವಾ? ಇದೆಲ್ಲ ಸ್ವಲ್ಪ ಪರೀಕ್ಷಿಸಿಕೊಂಡು ನೋಡಿ. ನೀವು ಲಾಸ್ಟ್ ಲೆಕ್ಕಾಚಾರ ನೋಡುವಾಗ ಲಾಭವುಳ್ಳವರಾಗಿ ಕಾಣುವೆ. ಕ್ರಿಸ್ತ ಯೇಸುವಿನ ಕೃಪೆಯಲ್ಲಿ ಬಲ ಹೊಂದಿ ನಾವು ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಟ್ಟು ಒಳ್ಳೆಯ ಸೈನಿಕರಿಂದ ಯುದ್ಧ ಸೇವೆ ಮಾಡಿ ಲೋಕ ವ್ಯವಹಾರಗಳಲ್ಲಿ ಒಳಪಡದೆ ನೀವು ನೇಮದ ಪ್ರಕಾರ ಹೋರಾಡುವುದಾಗಿದ್ದರೆ ವರ್ಷ ಮುಗಿದು ನೀವು ಲೆಕ್ಕಾಚಾರ ತೆಗೆಯುವಾಗ, ಆಡಿಟ್ ಮಾಡುವಾಗ ನಿಮಗೆ ನಿಮ್ಮ ಅಕೌಂಟಲ್ಲಿ ಲಾಭ ಕಾಣುತ್ತದೆ. ಹಲ್ಲೆಲೂಯಾ. ಮೊನ್ನೆಯೊಬ್ಬ ಸೇವಕರು ಹೇಳ್ತಿದ್ರು, ಈ ವರ್ಷ ಒಬ್ಬ ವ್ಯಕ್ತಿ ಕೂಡ ದೇಶಾಸನ ಕೊಡಲಿಕ್ಕೆ ಆಗಲಿಲ್ಲ ನನ್ನ ಸೇವೆಯಲ್ಲಿ ಎಂದು ಹೇಳಿದರು. ಅದು ಹೇಳುವಾಗ, ಅದು ಕೇಳುವಾಗ ನಾನು ಎಷ್ಟು ಮಾಡಿದೆ ಈ ವರ್ಷ ಅಂತ ನನ್ನ ಲೆಕ್ಕ ನೋಡಲಿಕ್ಕೆ ಆಗಿಲ್ಲ. ಆದರೆ ಈ ವರ್ಷ ಅನೇಕರಿಗೆ ದೀಕ್ಷಾ ಸ್ನಾನ ಕೊಡಲಿಕ್ಕೆ ಆಗಿದರೆ
ಅದು ಸೇವೆಯಲ್ಲಿ ನಮಗೆ ಅಕೌಂಟ್ ತೆಗೆಯುವಾಗ ಲಾಭ. ನೀವೊಬ್ಬರನ್ನು ದೇವರ ಕಡೆಗೆ ನಡೆಸಲಿಕ್ಕಾದರೆ ನಿಮ್ಮ ಜೀವನದಲ್ಲಿ ಲಾಭ. ನೀವು ಈ ವರ್ಷ ಪ್ರಮೋಷನ್ ಮಾಡಿಕೊಂಡಿದರೆ ಜೀವನದಲ್ಲಿ ಲಾಭ. ನಾನು ಹೇಳಿದಿಲ್ಲ, ನಾವು ಆರೋಗ್ಯವಾಗಿರಬೇಕು. ಸುಕ್ಷೇಮವನ್ನುಂಟು ಮಾಡುವ ದಂಡನೆ ಸ್ವಾಮಿ ಸಹಿಸಿ ಆಯಿತು. ನಾವಿನ್ನು ರೋಗಿಗಳಾಗಿರ್ಲಿಕ್ಕಲ್ಲ. ಆದರೆ ಈ ವರ್ಷ ಸೌಖ್ಯವಾಗಿದ್ದರೆ ನಿಮ್ಮ ಅಕೌಂಟಲ್ಲಿ ಲಾಭ ಬಂದಿದೆ. ಈ ವರ್ಷ ತೀರ್ಮಾನ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಡ್ತೀರಾ? ಪ್ರಿಯ ದೇವರ ಮಕ್ಕಳಿರಾ, ನೀವು ದೇವರಿಗೆ ಒಪ್ಪಿಸಿಕೊಟ್ಟು ನೋಡಿ, ಒಂದು ಕ್ರಿಸ್ತ ಯೇಸುವಿನ ಕೃಪೆಯಲ್ಲಿ ಆಶ್ರಯಿಸಿರಿ. ಇದು ಚಿಕ್ಕ ವಿಷಯ ಅಲ್ಲ. ನಾವು ನಮ್ಮದೇ ಆದ ಬಲದಲ್ಲಿ ಹೆಮ್ಮೆ ಪಡುವವರಾಗಿರಬಹುದು. ನಾವ್ಯಾಕೆ ಬಿಟ್ಟು ಕೊಡಬೇಡಿ, ಬಿಡಬಾರದು. ಇದೇನೋ ಅದಕ್ಕೊಂದು ತೀರ್ಮಾನ ಮಾಡಲೇಬೇಕು. ಇದು ಹಿಂಗೆ ಹೋದ್ರೆ ಆಗಲ್ಲ ಅಂದೆಲ್ಲ ಮಾಡುವ ಕಾರ್ಯಗಳಿದೆಯಲ್ಲ, ಅದಕ್ಕೆಲ್ಲ ಕೃಪೆಗೆ ಬಿಟ್ಟು ಕೊಡು. ಹಲ್ಲೆಲೂಯಾ. ಒಂದು ಮುಗಿದೋಯ್ತು ವಾಕ್ಯ. ಒಂದು, ಕೃಪೆಯಲ್ಲಿ ಆಶ್ರಯಿಸು. ಎರಡು, ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸು. ನಾನು ಕೆಲವರನ್ನು ದೇವರ ಕಡೆಗೆ ನಡೆಸಲೇಬೇಕು. ಇದೊಂದು ಒಂದು 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 ಗಟ್ಟಿಯಾದ ನಿರ್ಧಾರವಾಗಿರಲಿ. ನಾನು ಕೆಲವರನ್ನು ನಂಬಿಗಸ್ತ ಮನುಷ್ಯರನ್ನು ಈ ವರ್ಷ ದೇವರ ಕಡೆಗೆ ನಡೆಸಲೇಬೇಕು. ಮೂರು, ನಾನು ಶ್ರಮೆ ಅನುಭವಿಸ್ತೇನೆ ಈ ವರ್ಷ. ಹೋದ ವರ್ಷಕ್ಕಿಂತ ಈ ವರ್ಷ ಶ್ರಮೆ ಅನುಭವಿಸಲಿಕ್ಕೆ ತಯಾರಿದೆ. ಇದೆಯಾ ಇಲ್ವಾ? ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನೆಂದೇ ಶ್ರಮೆ ಅನುಭವಿಸು. ಹಲ್ಲೆಲೂಯಾ. ನಾವು ಬಲಹೀನರಲ್ಲ. ಏಜ್ ಆಗಿಲ್ಲ, ರೋಗ ಇದೆಯಾ, ನನ್ನ ಪೇಷಂಟ. ಆಮೇಲೆ ಕ್ರಿಸ್ತ ಯೇಸುವಿನಲ್ಲಿ ನಾನು ಬಲಶಾಲಿ, ಎಲ್ಲವೂ ಮಾಡಲಿಕ್ಕೆ ನನಗೆ ಶಕ್ತಿ ಉಂಟು. ಯುದ್ಧ ಸೈನಿಕರಂದೇ ಹೋರಾಡುವರಾಗಿರಬೇಕು. ಹಲ್ಲೆಲೂಯಾ. ಒಂದು, ಕೃಪೆಯಲ್ಲಿ ಆಶ್ರಯಿಸು. ಎರಡು, ನಂಬಿಗಸ್ತ ಶಿಷ್ಯರನ್ನು ಒಪ್ಪಿಸು. ಮೂರು, ಒಳ್ಳೆ ಸೈನಿಕನಂದೇ ಶ್ರಮೆ ಅನುಭವಿಸು. ನಾಲ್ಕು, ಲೋಕ ವ್ಯವಹಾರಗಳಲ್ಲಿ ಈ ವರ್ಷ ಒಳಪಡಲ್ಲ. ಐದು, ನಿಯಮದ ಪ್ರಕಾರ ಹೋರಾಡುತ್ತೇವೆ. ಓಕೆನಾ? ಓಕೆನಾ? ನಾನು ಹೇಳಲಿಕ್ಕೆ ಬಂದ ಪ್ರಸಂಗದ ಅರ್ಧನೇ ಆಯಿತು. ಇನ್ನು ಅರ್ಧ ನಾಳೆ ಭಾನುವಾರ ಹೇಳ್ತೀನಿ. ಇವತ್ತು ಬೇಸ್ಮೆಂಟು, ನಾಳೆ ಭಾನುವಾರ ಗೋಡೆ ಕಟ್ಟೋಣ. ಗಮನಿಸಿ, ಇಷ್ಟು ಹೇಳಿದ 5 ವಿಷಯಗಳಲ್ಲಿ ನೀವು ಮನಸ್ಸು ಮಾಡಿದರೆ ನಿಜವಾಗಿಯೂ ನೀವು ಜಯಶಾಲಿಗಳಾಗುತ್ತೆ. ಎಲ್ಲ ಕಾರ್ಯಗಳಲ್ಲಿ ಜಯ. ಆರೋಗ್ಯದ ವಿಷಯದಲ್ಲಿ, ಮತ್ತು ಮಕ್ಕಳಾದರೆ, ಓದುವ ಮಕ್ಕಳಾದರೆ ನಿಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿ. ಈಗಿನ ಮಕ್ಕಳೆಲ್ಲ ಒಳ್ಳೆ ಪೊಸಿಷನ್ಗೆ ಬರಬೇಕು. ಈಗ ಸಭೆಗೆ, ಆವಾಗ ಅವರೆಲ್ಲ ನೋಡಿ ಸಭೆಗೆ ಬರಲಿಲ್ಲ, ಸಭೆ ಇರಲಿಲ್ಲ ಅವರಿಗೆ, ಇಲ್ಲಿ ಚರ್ಚ್ ಇರಲಿಲ್ಲ. ಅದಕ್ಕೆ ಈಗೆಲ್ಲ ಚರ್ಚಲ್ಲಿ ಬಂದ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಒಳ್ಳೆ ಪೊಸಿಷನ್ಗೆ ಬರಬೇಕು. ನೋಡಿ, ನಮ್ಮ ಭಾರತ ದೇಶ ಆದಿತ್ಯ ಸೂರ್ಯನನ್ನು ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಒಂದು ಉಪಗ್ರಹ ಬಿಟ್ಟಿದೆ. ಅಲ್ಲಿ 10 ಗಂಟೆ ಹೋಗಿದೆ, ಕರೆಕ್ಟ್ ಹೇಳಿದ ಪ್ಲೇಸಿಗೆ ಹೋಗಿದೆ. ನಮ್ಮ ಸಭೆಯಿಂದ ಸೈಂಟಿಸ್ಟ್ಗಳು ಬೇಡವಾ? ಕೃಪೆಯಲ್ಲಿ ಆಶ್ರಯಿಸು, ದೇವರ ಕೃಪೆಯಲ್ಲಿ ಆಶ್ರಯಿಸು. ನಾವು ಓದುವ ಮಕ್ಕಳಿಗೆ ಏನೋ ಅಷ್ಟಿಷ್ಟು ಓದಿ ಮುಗಿಸ್ತೀನಿ, ಏನೋ PUC ಅಂತ ಹೋದರೆ ಸಾಕು, ಏನೋ ಒಂದು ಡಿಗ್ರಿ ಮುಗಿಸಿದ್ರೆ ಸಾಕು ಅಂತ ಹಂಗೆ ಇಲ್ಲ. ನಾನಿನ್ನು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು. ಮಕ್ಕಳೇ, ನೀವು ದೇವರಿಗೆ ಕೃಪೆಯಲ್ಲಿ ಆಶ್ರಯಿಸಿ ಒಳ್ಳೆ ಸೈನಿಕರಿಂದ ಒಪ್ಪಿಸಿಕೊಟ್ಟು ಶ್ರಮೆಯನ್ನು ಅನುಭವಿಸಲಿಕ್ಕೆ ಮನಸ್ಸು ಮಾಡಿ ನೇಮದ ಪ್ರಕಾರ ಹೋರಾಡಿ ಲೋಕ ವ್ಯವಹಾರಕ್ಕೆ ಒಳಪಡದಿದ್ರೆ ಈ ಸಭೆಯಿಂದ ಉನ್ನತ ವಿದ್ಯಾಭ್ಯಾಸ ಉಳ್ಳವರು ಹೊರಗಡೆ ಬರುತ್ತದೆ. ಒಳ್ಳೆ ವಿದ್ಯಾಭ್ಯಾಸವುಳ್ಳ ಮಕ್ಕಳು ಒಳ್ಳೆ ಒಳ್ಳೆ ಪೊಸಿಷನಲ್ಲಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅಂದ ಕೆಲಸ ಮಾಡೋರು, ನಿಮ್ಮ ಕೆಲಸದಲ್ಲಿ ಪ್ರಮೋಷನು, ಈಗ ಅದೇ ಪೇಮೆಂಟು, ಅದೇ ವರಿಮಾನ. ಅಯ್ಯೋ, ನಮ್ದು ಹೆಂಗೆ ಲೆಕ್ಕ ಮಾಡಿ ಮುಟ್ಟಿಸಲಿಕ್ಕೆ ಆಗಲ್ಲ ಅಂದ್ಕೊಂಡು ಟೆನ್ಷನ್ ಮಾಡಬೇಡ. ನೀ ಭಕ್ತಿಯಲ್ಲಿ ನಡ್ಕೊಳ್ಳಿ, ದೇವ್ ಪ್ರಮೋಷನ್ ಕೊಡ್ತಾರೆ. ಇಲ್ಲದಿದ್ದರೆ ಅದೇ ಕೆಲಸದಿಂದ ಬೇರೆ ಕಂಪನಿಗೆ ಚೇಂಜ್ ಮಾಡಿ ಹೆಚ್ಚಿನ ಇನ್ಕಮ್ ಇರುವಂಥ ಕಂಪನಿಯಲ್ಲಿ ನಿಮ್ಮನ್ನು ದೇವರು ಬದಲಾಯಿಸಿ ಹಾಕ್ತಾರೆ. ಹಲ್ಲೆಲೂಯಾ. ನೀವು ವ್ಯವಸಾಯ ಮಾಡುವವರ ವ್ಯವಸಾಯದಲ್ಲಿ ದೇವರ ಸಬಲಗೊಳಿಸ್ತಾರೆ. ಬಿಸ್ನೆಸ್ ಮಾಡುವವರ ಬಿಸ್ನೆಸ್ ದೇವರು ಸಬಲಗೊಳಿಸುತ್ತಾರೆ. 5 ಕಾರ್ಯ ಮಾಡಬೇಕು. ಒಂದು ಕೈ ಮೇಲೆ ಎತ್ತಿಕೊಂಡು ಬೆರಳಲ್ಲಿ ಲೆಕ್ಕ ಹೇಳಿ. 1, ದೇವರ ಕೃಪೆಯಲ್ಲಿ ಆಶ್ರಯಿಸಿಕೊಳ್ತಾನೆ. 2, ನಂಬಿಗಸ್ತ ಮನುಷ್ಯರಿಗೆ ನಾನು ಕೆಲವರನ್ನು ದೇವರ ಕಡೆ ನಡೆಸ್ತಾನೆ. 3,
ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಾಗಿ ಶ್ರಮ ಅನುಭವಿಸ್ತೇನೆ. 4, ಲೋಕ ವ್ಯವಹಾರಗಳಲ್ಲಿ ನಾನು ಒಳಪಡಲ್ಲ. 5, ನೇಮದ ಪ್ರಕಾರ ಹೋರಾಡುತ್ತೇನೆ. ಇಷ್ಟು ನೀವು ಮಾಡಿದರೆ ನೆಕ್ಸ್ಟ್ ತಿಂಗಳಿಂದಲೇ ನಿಮ್ಮ ಜೀವನದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇರ್ತದೆ. ಒಪ್ಪಿಸಿಕೊಡೋಣ. ಎದ್ದು ನಿಂದು ನಾವು ಪ್ರಾರ್ಥನೆ ಮಾಡೋಣ, ದೇವರ ಕಡೆ ಸಮರ್ಪಣೆ ಮಾಡೋಣ. ಎಲ್ಲರೂ ಮನಸ್ಸು ಮಾಡಿ ಈ 5 ವಿಷಯಗಳು ಪಾಲಿಸಿಕೊಳ್ಳಿಕ್ಕೆ ನನಗೆ ಸಹಾಯ ಮಾಡೋದ ನೀವು ಮನಪೂರ್ವಕವಾಗಿ ಪ್ರಾರ್ಥಿಸಿರಿ. ನಾವು ಬಲವಂತ ಹೇಳೋದ್ರಿಂದಲ್ಲ, ನಿಮ್ಮ ಒಳಗಡೆಯಿಂದ ಬರಲಿ. ದೇವರು, ಈ ವರ್ಷ ನನಗೆ ಲಾಭದ ವರ್ಷವಾಗುವುದನ್ನೇ ಹೊರತು ಈ ವರ್ಷ ನನಗೆ ನಷ್ಟದ ವರ್ಷವಾಗಬಾರದು ಸ್ವಾಮಿ. ನಾನು ಅದಕ್ಕಾಗಿ ನಿನ್ನ ಕೃಪೆಯಲ್ಲಿ ಆಶ್ರಯಿಸುತ್ತೇನೆ ದೇವರೇ, ನಿನ್ನ ಕೃಪೆಯಲ್ಲಿ ಆಶ್ರಯಿಸುತ್ತೇನೆ. ನನ್ನ ಬಲ, ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ತರಬೇತಿಗಳು, ನನ್ನ ಅನುಭವಗಳು ಎಂಬೆಲ್ಲ ನಾನು ಹೇಳದೆ ನಿನ್ನಲ್ಲಿ ಆಶ್ರಯಿಸಿಕೊಳ್ಳುತ್ತೇನಪ್ಪ. ನೇಮದ ಪ್ರಕಾರ ಹೋರಾಡಿ ನಾನು ಜಯ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಲಿ. ಎಂದಿಗೂ ಲೋಕ ವ್ಯವಹಾರಗಳಲ್ಲಿ ಒಳಪಡದೆ ಒಳ್ಳೆಯ ಸೈನಿಕನಾಗಿದ್ದು ಯುದ್ಧದಲ್ಲಿ ಜಯ ಹೊಂದಿದ ಸೈನಿಕನಾಗುವಂತೆ, ಜಯದ ಮಾಲೆಯನ್ನು ಪಡೆದ ಸೈನಿಕನಾಗುವಂತೆ ನಮ್ಮೆಲ್ಲರಿಗೂ ಕೃಪೆ ನೀಡಿರಿ. ಈ ವಚನ ಕೇಳಿದ ಪ್ರತಿಯೊಬ್ಬರನ್ನು ಕರ್ತನೇ ನೀವು ಆಶೀರ್ವದಿಸು. ಈ ವರ್ಷ ಪೂರ್ತಿ ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನಾಗಿ ಯುದ್ಧ ಸೇವೆ ಮಾಡಲಿಕ್ಕೆ ಈ ಮಕ್ಕಳೆಲ್ಲರಿಗೂ ದೇವರ ಕೃಪೆಯನ್ನು ನೀಡಲಿ. ನಿನ್ನ ಕರಗಳಲ್ಲಿ ಸಭೆಯಾಗಿ ಈ ಮಕ್ಕಳೆಲ್ಲರನ್ನು ಸಮರ್ಪಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.